ನಾನೇ ನಿಮಗೆ ಹೇಳಿ ಹೇಳಿ ನನ್ ಮನೇಲೆ ಏನು ಇಲ್ಲ ಮಾಡ್ಕೊಂಡು ತಿನ್ನಕ್ಕೆ. ಇವಾಗ ಬಾಡಿಲಿರೋ ಪ್ರತಿಯೊಂದು ನರಕ್ಕೂ ಕರೆಂಟ್ ಶಾಕ್ ಕೊಡ್ಸ್ಬೇಕು. ಹೇಳಿ ಕರೆಂಟ್ ಶಾಕ್. ನಾಚಿಕೆ ಆಗುತ್ತೆ ಗೈಸ್. ಕೆಲ್ಸಕ್ಕೆ ಹೋಗು ರೆಡಿ ಆಗ್ಬಿಟ್ಟು ಅಂತಂದ್ರೆ ಈ ತರ ಆಟಗಳು ಆಡ್ಕೊ ಕೂತಿರ್ತೀನಿ, ಅದಕ್ಕೆ ಲೇಟ್ ಆಗುತ್ತೆ. ಅಯ್ಯೋ ಸೀದೋಯ್ತು ನಾಯಿ. ನನ್ಗೊಬ್ರು ಕಮೆಂಟ್ ಮಾಡಿದ್ರು ಯೂಟ್ಯೂಬ್ ಅಲ್ಲಿ, ನಿಮ್ಮ ಕುಕ್ಕಿಂಗ್ ಸಿರೀಸ್ ಚೆನ್ನಾಗಿ ಬರ್ತಾ ಇದೆ ಅಕ್ಕ ಅಂತ. ಥ್ಯಾಂಕ್ ಯು ಸೋ ಮಚ್. ಮೈಸೂರಲ್ಲಿ ಯಾರ್ಯಾರಿದ್ದೀರಾ, ಯಾರ್ಯಾರ ಹತ್ರ ಪೆಟ್ಸ್ ಇದೆ, ಪ್ಲೀಸ್ ನಮ್ಮ ಸ್ಟೋರಿಗೆ ವಿಸಿಟ್ ಮಾಡಿ. ನಿಮ್ ಇವಾಗ ಯಾವುದೇ ಫುಡ್ ತಗೊಂಡ್ರು 10% ಆಫರ್ ನಡೀತಾ ಇದೆ. ಹಿಂಗಿದೆ ನೋಡಿ ಗೈಸ್ ಕೈ. ಹಲೋ ತೋಸಿ. ಹಲೋ ಗುಡ್ ಮಾರ್ನಿಂಗ್ ಎವ್ರಿವನ್. ನಾನು ನಿಮ್ಮ ಸೀಮಾ ರಂಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಆ್ಯಕ್ಚುಲಿ ಲಾಸ್ಟ್ ಟೈಮ್ ವಿಡಿಯೋ ಮಾಡ್ಬೇಕಾದ್ರೆ ಅಬ್ಸರ್ವ್ ಮಾಡಿದ್ದೆ, ಮಾರ್ನಿಂಗ್ ಟೈಮ್ ನನ್ನ ಪಾಡಿಗೆ ನಾನು ವಿಡಿಯೋ ಮಾಡ್ಕೊಂಡು ಹೋಗಿದ್ದೀನಿ. ಬಟ್ ನನ್ನ ತಲೆಗೆ ಬಂದಿಲ್ಲ, ಲೈಕ್ ಎಲ್ಲರೂ ಮಾರ್ನಿಂಗ್ ಟೈಮ್ ಎದ್ದು ಎಲ್ಲ ಮೋಟ್ರ್ ಹಾಕಿರ್ತಾರೆ, ಸೊ ಅದ್ರ ಸೌಂಡ್ ಬರ್ತಾ ಇರುತ್ತೆ, ಆ ಸೌಂಡ್ ಇದ್ರಲ್ಲಿ ಕ್ಯಾಪ್ಚರ್ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಆ್ಯಂಡ್ ಅದಾದಮೇಲೆ ಎಡಿಟ್ ಮಾಡ್ಬೇಕಾದ್ರೆ ನೋಡ್ತೀನಿ ಫುಲ್ಲು ಮೋಟರ್ ಸೌಂಡು. ಅಯ್ಯೋ ನಾನು ಅವಾಗ ಅನ್ಕೋತಿದ್ದೀನಿ, ಅಯ್ಯೋ ಮೈಕ್ ತೊಗೊಂಡಿದ್ದೀನಿ, ಮೈಕ್ ತೊಗೊಂಡಾದ್ಮೇಲೆ ಮೈಕಾದ್ರು ಯೂಸ್ ಮಾಡಬೇಕಲ್ವಾ, ಅದು ಹೊರಗಡೆಗೆ ಅಂತಲ್ಲ, ಮನೆ ಒಳಗಡೆಗಾದ್ರೆ ತೊಗೋಬೇಕಲ್ವ ಅಂತ. ಅಟ್ಲೀಸ್ಟ್ ತುಂಬ ಮೈನ್ಯೂಟ್ ಕೆಲವೊಂದು ಮೋಟ್ರ್ ಸೌಂಡ್ ಅಥವಾ ಇನ್ಯಾವ್ದಾದ್ರು ಒಂದು ಸೌಂಡ್ಗಳು ಬಂದಾಗ ಅದನ್ನ ತುಂಬ ಲೋ ಮಾಡಿ ನನ್ನ ವಾಯ್ಸ್ನ ಹೈಲೈಟ್ ಮಾಡಿ ಕೇಳಿಸೋ ಹಾಗೆ ಮಾಡುತ್ತೆ ಈ ಮೈಕ್. ಹಂಗಂತ ನಿಮಗೆ ತುಂಬ ಕಂಪ್ಲೀಟ್ ನಾಯ್ಸ್ ಕ್ಯಾನ್ಸಲೇಷನ್ ಏನೂ ಬರಲ್ಲ, ಬಟ್ ಎಷ್ಟೇ ನಾಯ್ಸ್ ಇದ್ರೂ ಅದ್ರ ಮಧ್ಯದಲ್ಲಿ ನಿಮ್ಮ ವಾಯ್ಸ್ನ ಹೈಲೈಟ್ ಮಾಡುತ್ತೆ. ಸೊ ಹಾಗಾಗಿ ಮೈಕ್ ಈಸ್ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಕೆಲಸ ಮಾಡ್ಕೊಂಡು ಮಾಡೋಣ. ಸ್ವಲ್ಪ ಕಸ ಗುಡ್ಸ್ಕೋಬೇಕು, ಅದಕ್ಕೋಸ್ಕರ ಬನ್ನಿ. ಆ್ಯಕ್ಚುಲಿ ವಿಷಯ ಏನು ಅಂತಂದರೆ, ನನಗೆ ಕೂದಲು ಬೇರೆ ಕಷ್ಟ ಆಗುತ್ತೆ. ನಾನು ಅಂದ್ಕೊಂಡಿದ್ದೆ ಈ ಮಂತ್ ಎಂಡಲ್ಲಿ ನನಗೆ ಮುಕ್ತಿ ಸಿಗುತ್ತೆ, ಸೊ ಫುಲ್ ಡೇ ಶಿಫ್ಟ್ ಕಂಪ್ಲೀಟಾಗಿ ಕ್ಯಾನ್ಸಲ್ ಆಗುತ್ತೆ, ನಮ್ಮ ಸರ್ ಬರ್ತಾರೆ ಅಂತೆಲ್ಲ ನಾನು ಅಂದ್ಕೊಂಡಿದ್ದೆ. ಆದರೆ ಏನಾಯ್ತು ಅಂತಂದರೆ, ಸರ್ದು ಮೀನ್ಸ್ ನಮ್ಮದು ಶಾಪ್ ಇನ್ನೊಂದು ವೈಜಾಗಲ್ಲಿ ಓಪನ್ ಆಗ್ತಾ ಇದೆ, ಪೆಟ್ ಶಾಪ. ಸೊ ಹಾಗಾಗಿ ಅವರು ಇನ್ನೂ ಓಪನ್ ಆಗಿಲ್ಲ ವೈಜಾಗ್ದು. ಸೊ ನಾನು ಈ ಮಂತ್ ಕೂಡ ಹೋಗ್ತಾ ಇದ್ದೀನಿ. ಸೊ ಬರೋದು 15 days ಆಗುತ್ತೆ ಅಂತ ಹೇಳಿಬಿಟ್ರು. 15 days ನಾನು ಎಗೇನ್ ಫುಲ್ ಡೇ ವರ್ಕ್ ಮಾಡಬೇಕು. ನಾನು ಏನು ಮಾಡಲಿ ಗಾಯ್ಸ್. ಇವಾಗ ಕುಕ್ಕಿಂಗ್ ಮಾಡ್ತಿದ್ದೆ, ಕುಕ್ಕಿಂಗ್ ವ್ಲಾಗ್ ಮಾಡ್ತಿದ್ದೆ. ಸೊ ಈಗ ಕುಕ್ಕಿಂಗ್ ವ್ಲಾಗ್ ಕೂಡ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನನಗೆ ಬಂದು ಮಲಗಕ್ಕೆ ಟೈಮ್ ಇರಲ್ಲ, ಬೆಳಗ್ಗೆ ಎದ್ದೇಳಕ್ಕೆ ಟೈಮ್ ಆಗಲ್ಲ. ಆಲ್ರೆಡಿ ನಿನ್ನೆ ಮೊನ್ನೆ ಎಲ್ಲ ಬೆಳಗ್ಗೆ ಬೇಗ ಎದ್ದೆ ಸೂರ್ಯ ನೋಡಿದೆ, ಇವತ್ತು ಸೂರ್ಯನೇ ನೋಡೋಕ್ಕಾಗ್ತಾ ಇಲ್ಲ. ಸೂರ್ಯ ನನ್ನನ್ನು ನೋಡ್ಕೊಂಡು ಹಾ ಅಂತ ನಗಾಡ್ತಾ ಇದ್ದಾನೆ, ಯಾಕಂದ್ರೆ ಮನೆಯಿಂದ ಹೊರಗಡೆ ಹೋಗೋಕ್ಕಾಗ್ತಾ ಇಲ್ಲ ನನಗೆ, ಅಷ್ಟು ಬಿಸಿಲು. ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ, ನಿಮ್ಮನ್ನು ನನ್ನ ಜೊತೆ ಕರ್ಕೊಂಡು ಹೋಗೋಣ, ನನ್ನ ಡೈಲಿ ಲೈಫ್ ಹೇಗಿರುತ್ತೆ ಅಂತ ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡು ನಾನು ಆಲ್ರೆಡಿ ನಿಮ್ಮನ್ನು 2-3 ಸತಿ ಕರ್ಕೊಂಡು ಹೋಗಿದ್ದೀನಿ. ಯಾರು ನನ್ನ ಡೈಲಿ ವ್ಲಾಗ್ನ ಮಿಸ್ ಮಾಡದೆ ನೋಡ್ತಾ ಇದ್ದೀರೋ ನಿಮಗೆ ಗೊತ್ತಿರುತ್ತೆ ನಾನು ಎಲ್ಲಿರೋದು, ನನ್ನ ಶಾಪ್ ಎಲ್ಲಿರೋದು ಅಂತ. ಆ್ಯಂಡ್ ಇವತ್ತು ನಾನು ನಿಮ್ಮನ್ನು ಮತ್ತೆ ಅದೇ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಏನಂತೀರಾ? ಈಗ ಮನೆ ಕ್ಲೀನ್ ಆಗಿದೆ, ಅನ್ನ ಎಷ್ಟಿದೆ, ಅನ್ನ ಸ್ವಲ್ಪ ಇದೆ. ಸೊ ಇವಾಗ ಅನ್ನ ಮಾಡಬೇಕು. ಹೇಳಿದ್ನಲ್ಲ, ಮಧ್ಯಾಹ್ನಕ್ಕೂ ತೊಗೊಂಡೋಗ್ಬೇಕು, ನೈಟ್ಗೂ ತೊಗೊಂಡೋಗ್ಬೇಕು. ಯಾಕೆ ಅಂತಂದರೆ ನಾನು ಮತ್ತೆ ಮನೆಗೆ ಬರಲ್ಲ. ನಾ ಇಲ್ಲಾಂದ್ರೂ ವಿಡಿಯೋ ಆನ್ ಆಗಿದೆಯಾ ಇಲ್ವಾ ಅಂತ ಒಂದು 50 ಸತಿ ನೋಡಬೇಕು. ಯಾಕೆ ಅಂತಂದರೆ ನಾನು ಮರ್ತೇ ಹೋಗಿರ್ತೀನಿ ವಿಡಿಯೋ ಆನ್ ಮಾಡೋದನ್ನ, ಸುಮ್ಮನೆ ಮಾತಾಡ್ಕೊಂಡು ನಿಂತಿರ್ತೀನಿ. ಓಟ್ಸ್ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಓಟ್ಸ್ ಮಾಡೋಕ್ಕೆ ಆಲೇ ಇಲ್ಲ. ಸೊ ಹಾಗಾಗಿ ನಿನ್ನೆನೂ ಬೆಳಗ್ಗೆ ಅನ್ನ ತಿಂದಿದ್ದೀನಿ, ಇವತ್ತು ಬೆಳಗ್ಗೆ ಅನ್ನ ತಿನ್ನೋದು ಬೇಡ ಅಂತ ಹೇಳಿ ನಾನೇ ನಿಮಗೆ ಹೇಳಿ ಹೇಳಿ ನನ್ನ ಮನೇಲೆ ಏನೂ ಇಲ್ಲ ಮಾಡ್ಕೊಂಡು ತಿನ್ನೋಕ್ಕೆ. ಇವಾಗ ಮ್ಯಾಗಿ ಒಂದಿತ್ತು, ಅಲ್ಲಿಟ್ಟಿದ್ದು ಪ್ಯಾಕೆಟ್ ಇವಾಗ ಮ್ಯಾಗಿ ತಿಂತಾ ಇದ್ದೀನಿ ಬೆಳಗ್ಗೆ. ಸೊ ಇವಾಗ ಅನ್ನ ಮತ್ತು ಮ್ಯಾಗಿ ಬೇಯೋ ಅಷ್ಟರಲ್ಲಿ ಇನ್ನೊಂದು ಕೆಲಸ ಮಾಡೋಣ ಬನ್ನಿ. ಈಗ ಅನ್ನ ಮತ್ತು ಮ್ಯಾಗಿ ಮುಗಿಯೋ ಅಷ್ಟರಲ್ಲಿ ಒಂದು ಹೆಡ್ ಸ್ಟ್ಯಾಂಡ್ ಮಾಡೋಣ. ಅದಕ್ಕೆ ಏನಂತಾರೆ ಅಂತ ಸ್ಪೆಸಿಫಿಕ್ ಆಗಿ ನಂಗೆ ಗೊತ್ತಿಲ್ಲ, ಹೆಡ್ ಸ್ಟ್ಯಾಂಡ್ ಅಂತಾನೆ ಅಂತಾರೆ. ಬಾಡಿಲಿರೋ ಪ್ರತಿಯೊಂದು ನರಕ್ಕೂ ಕರೆಂಟ್ ಶಾಕ್ ಕೊಡ್ಸ್ಬೇಕು. ಹೇಳಿ ಕರೆಂಟ್ ಶಾಕ್. ನಾಚಿಕೆ ಆಗುತ್ತೆ ಗೈಸ್. ನಾನು ಇನ್ನೂ ತುಂಬ ಹೊತ್ತು ಮಾಡ್ಬೋದಾಯಿತು, ನನ್ನ ಪ್ಯಾಂಟ್ ಕೆಳಗೆ ಬಿದ್ಬಿಡುತ್ತೆ. ಸೊ ಬೇರೆ ಪ್ಯಾಂಟ್ ಹಾಕೋತೀನಿ. ಬನ್ನಿ ಹ್ಯಾಂಡ್ ಸ್ಟ್ಯಾಂಡ್ ಮಾಡೋಣ. ಇದೆ ನಾನು ತುಂಬ ತಿಂಗಳಿಂದ ಕಲಿತಾ ಇದ್ದೀನಿ, ಇನ್ನೂ ಸಪೋರ್ಟಲ್ಲೇ ಕಲಿತಾ ಇರೋದು. ಓಕೆ ಲೆಟ್ಸ್ ಸ್ಟಾರ್ಟ್. ನಾ ಇನ್ನೂ ಸಪೋರ್ಟ್ ತಗೊಂಡೇ ಕಲಿತಾ ಇರೋದು. ಆನ್. ಓಕೆ ವೆರಿ ಗುಡ್ ವೆರಿ ಗುಡ್.
ಬ್ಯಾಲೆನ್ಸೇ ಇಲ್ಲ ಗುಂಡು, ಬ್ಯಾಲೆನ್ಸೇ ಇಲ್ಲ. ಹಿಂಗೆ ಬ್ಯಾಲೆನ್ಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಈ ಥರ ಬ್ಯಾಲೆನ್ಸ್ ಮಾಡಬೇಕು ಫಸ್ಟು. ಅವಾಗ ಸ್ಟ್ಯಾಂಡ್ ಮಾಡಕ್ಕೆ ಬ್ಯಾಲೆನ್ಸ್ ಬರುತ್ತೆ. ಓ ಮೈ ಗಾಡ್! ಹಿಂಗೆಲ್ಲ ಮಾಡ್ತಾ ಆ್ಯಕ್ಚುಲಿ ನಗಾಡ್ಬಾರ್ದಾಯ್ತಾ, ಮಾತು ಆಡಬಾರ್ದು. ಬಟ್ ಸ್ಟಿಲ್ ಐ ಆಮ್ ಟ್ರೈಂಗ್ ಮೈ ಬೆಸ್ಟ್. ಕೆಲ್ಸಕ್ಕೆ ಹೋಗಿ ರೆಡಿ ಆಗ್ಬಿಟ್ಟು ಅಂತಂದ್ರೆ ಈ ಥರ ಆಟಗಳು ಆಡ್ಕೊ ಕೂತಿರ್ತೀನಿ, ಅದಕ್ಕೆ ಲೇಟ್ ಆಗುತ್ತೆ. ಲಾಸ್ಟ್ ಟೈಮ್ ಬೇಸಿಕ್ ನಾನು ಯಾವ್ದು ಹೇಳಿದ್ದು ಗೊತ್ತಾ? ಹಿಂಗೆ. ಎಸ್ ಎಸ್ ನಾನು ಬಾಡಿ ಸಪೋರ್ಟ್ ತೊಗೊಂಡಿಲ್ಲ. ಓ ಮೈ ಗಾಡ್, ಓ ಮೈ ಗಾಡ್, ನೋ 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 ನೋ, ವೇಟ್ 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 ವೇಟ್, ನೋ ನೋ, ಫೋಕಸ್ 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 ಫೋಕಸ್. ಹಂಗೆ ನಾವು ನನ್ನ ಬಾಡಿಲಿರೋ ಪ್ರತಿಯೊಂದು ನರನೂ ಆಕ್ಟಿವ್ ಆಗಿದೆ ಇವಾಗ. ಓ ಮೈ ಗಾಡ್, ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್. ಒಂದು ಸೆಕೆಂಡ್ಗೆ ಹಾರ್ಟ್ ಬೀಟ್ ರೇಸ್ ಆಗಿದೆ, ಬ್ರೀತಿಂಗ್ ಜೋರಾಗಿದೆ. ನನಗೆ ಇಲ್ಲೆಲ್ಲ ನರ ಹೊಡ್ಕೊಳ್ಳೋದು ಸೌಂಡ್ ಕೇಳಿಸ್ತಾ ಇದೆ, ಆದರೆ ಫೀಲ್ ಆಗ್ತಾ ಇದೆ. ನಾನು ಮಾಡಿದೆ ಅಂತ ನೀವೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಒಂದು ಚೂರು ಕತ್ತೇನಾದ್ರು ಟ್ವಿಸ್ಟ್ ಆಯಿತು ಅಂದರೆ ಮುಗೀತು ನಿಮ್ಮ ಕತೆ. ನಿಮ್ಮ ಲೈಫೇ ಸ್ಪಾಯ್ಲ್ ಅಂದ್ಕೊಳ್ಳಿ. ಜಸ್ಟ್ ಒಂದು ನೆಕ್ ಟ್ವಿಸ್ಟಿಂದಾನೇ ಲೈಫ್ ಸ್ಪಾಯ್ಲ್ ಆಗಿರೋ ಎಷ್ಟೋ ಜನಗಳಿದ್ದಾರೆ. ಸೊ ನಾನು ಮಾಡಿದೆ ಅಂತ ನೀವು ಮಾಡಕ್ಕೆ ಹೋಗ್ಬೇಡಿ. ಬಿಕಾಸ್ ನಾನು ತುಂಬ ವರ್ಷದಿಂದ, ಆ್ಯಕ್ಚುಲಿ ನಾನು ಲಾಸ್ಟ್ ಇಯರ್ ಒಂದು ಅಕ್ಟೋಬರಿಂದ ಸ್ಟಾರ್ಟ್ ಮಾಡಿರೋದು ಹ್ಯಾಂಡ್ ಸ್ಟ್ಯಾಂಡ್ ಮಾಡೋದಕ್ಕೆ ಕಲಿಯೋಕ್ಕೆ. ಸ್ಟಿಲ್ ನಾನು ಇನ್ನೂ ಕಲ್ತಿಲ್ಲ. ಫಸ್ಟ್ ಟೈಮ್ ಮಾಡಬೇಕಾದ್ರೂ ವಿತ್ ಸಪೋರ್ಟೇ ಮಾಡಿದ್ದು. ಬಟ್ ಇವಾಗ ವಿತೌಟ್ ಸಪೋರ್ಟ್, ಬಟ್ ವಾಲ್ ಸಪೋರ್ಟ್ ತೊಗೊಂಡು ಮಾಡ್ತಾ ಇದ್ದೀನಿ. ಸೊ ಯಾ, ಸುಮ್ಮನೆ ಗೊತ್ತು ಅಂತೆಲ್ಲ ಟ್ರೈ ಮಾಡೋಕೆ ಹೋಗಿ ಏನೇನೋ ಮಾಡ್ಕೋಬಿಡಿ ಆಯ್ತಾ. ಲೆಟ್ಸ್ ಗೋ, ಡ್ಯೂಟಿಗೆ ಟೈಮ್ ಆಯಿತು. ಮ್ಯಾಗಿ ರೆಡಿ ಆಗಿರುತ್ತೆ. ಅಯ್ಯಯ್ಯೋ, ಸೀದೋಯ್ತು ಮ್ಯಾಗಿ. ಗಾಳಿ ಸೌಂಡ್ ಬರ್ತಾ ಇದೆಯಾ? ನಾನು ಫ್ಯಾನ್ ಹಾಕಿದ್ದೀನಿ, ನನ್ನ ಕೂದಲೆಲ್ಲ ಆಡ್ತಾ ಇದೆ ಹೀರೋಯಿನ್ ಥರ. ಮ್ಯಾಗಿ ತಿನ್ಕೊಂಡು ರೆಡಿ ಆಗುವ. ಟೈಮ್ ಎಷ್ಟು ಗೊತ್ತಾ? ಇನ್ನು 38. ತಿನ್ನಕ್ಕೆ ಅಂತ ಕೂತಾಗ ನಾನು ಎಲ್ಲ ಚಾನಲ್ಗೂ ಹೋಗಿ ಎಷ್ಟು ಜನ ಲೈಕ್ ಮಾಡಿದ್ದಾರೆ, ಎಷ್ಟು ಜನ ಶೇರ್ ಮಾಡಿದ್ದಾರೆ, ಎಷ್ಟು ಜನ ಮೆಸೇಜ್ ಮಾಡ್ತಾ ಇದ್ದಾರೆ, ಎಷ್ಟು ಜನ ಫಾಲೋವರ್ಸ್ ಆಗಿದ್ದಾರೆ ಎಲ್ಲ ನೋಡೋದು ನಾನು ಇದ್ದೇ ಟೈಮಲ್ಲಿ. ನೀವು ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ಗೂ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನೀವು ಯಾರಾದರೂ ನ್ಯೂ ಕ್ರಿಯೇಟರ್ಸ್ ಆಗಿದ್ದರೆ ಹೇಳಿ, ನಾವು ನಮ್ಮ ಐಡಿಯಾಸ್ನ ಶೇರ್ ಮಾಡ್ಕೊಳ್ಳೋಣ. ನಂಗೆ ಸಖತ್ ಇಷ್ಟ ಯಾರು ಗೊತ್ತಾ? ನನಗೆ ಇನ್ಫ್ಲೂಯೆನ್ಸರ್ಸಲ್ಲೇ ಸಖತ್ ಇಷ್ಟ ಆಗೋದು ರಿದಾ ತಿರಾನ. ಯಾರಿಗೆ ಗೊತ್ತೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ, ರಿದಾ ತಿರಾನ ಅಂತ. ನಾನು ಆಲ್ಮೋಸ್ಟ್ ಅವ್ರನ್ನ ನೋಡ್ತಾ ಇರ್ತೀನಿ. ನಿಮಗೂ ಗೊತ್ತಿದೆ ಅಂತ ಅನ್ಕೋತೀನಿ. ನನಗೆ ಇವರು ತುಂಬ ಇಷ್ಟ, ಅವ್ರ ಕಾಂಟೆಂಟ್ ಕೂಡ ತುಂಬ ಇಷ್ಟ. ಅದು ಬಿಟ್ಟರೆ ಒನ್ ಜಾಯಿಂಟ್ ಕನ್ನಡಿಗ, ನಿಮಗೆ ಗೊತ್ತಿರೋ ಹಂಗೆ ಅವರು ಬೆಂಗಳೂರವರೇ. ಅವರು ಕೂಡ ಚೆನ್ನಾಗಿ ವಿಡಿಯೋಸ್ ಮಾಡ್ತಾರೆ. ನನಗೊಬ್ರು ಕಮೆಂಟ್ ಮಾಡಿದ್ರು ಯೂಟ್ಯೂಬಲ್ಲಿ, ನಿಮ್ಮ ಕುಕ್ಕಿಂಗ್ ಸಿರೀಸ್ ಚೆನ್ನಾಗಿ ಬರ್ತಾ ಇದೆ ಅಕ್ಕ ಅಂತ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆ ಒಂದೇ ಒಂದು ಮೆಸೇಜ್ ನನಗೆ ತುಂಬ ಮೋಟಿವೇಟ್ ಮಾಡುತ್ತೆ. ಆ್ಯಂಡ್ ನೀವು ನನ್ನನ್ನು ನೋಡ್ತಾ ಇದ್ದೀರಾ ಕಂಪ್ಲೀಟ್ ಆಗಿ ಅನ್ನೋ ಒಂದು ಖುಷಿ ಕೂಡ ನನಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಬೆಳಗ್ಗೆಗೆ ಮ್ಯಾಗಿ ತಿಂದಿದ್ದೀನಿ, ಮಧ್ಯಾಹ್ನಕ್ಕೆ ಟಿಫನ್ ಬಾಕ್ಸ್ ರೆಡಿಯಾಗಿದೆ, ನೈಟಿಗೂ ಟಿಫನ್ ಬಾಕ್ಸ್ ರೆಡಿಯಾಗಿದೆ. ಇವಾಗ ಕೆಲ್ಸಕ್ಕೆ ಹೋಗೋದು ಅಷ್ಟೇ. ಫೈನಲಿ ನಾವು ಸ್ಟೋರಿಗೆ ಬಂದಿದ್ದೀವಿ. ನಿಮ್ಮೆಲ್ಲರಿಗೂ ನಾನು ಎಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂತ ಆಲ್ರೆಡಿ ಚೆನ್ನಾಗಿ ಗೊತ್ತಾಗಿರಬೇಕು. ಇಲ್ಲೊಂದು ಸ್ಕಿನ್ ಎದ್ಬಿಟ್ಟಿದೆ, ಏನೇ ಮಾಡಿದ್ರು ತೆಗೆಯೋಗ್ತಿಲ್ಲ. ಮನೇಲಿ ನೆನೆಸ್ಕೊಂಡೆ, ಅವಾಗ ನೆನೆಸ್ಕೊತಾ ಇದೆ, ನೇಲ್ ಕಟ್ರಲ್ಲಿ ಕಟ್ ಮಾಡಬೇಕು ಅಂತ. ಹಾಂ, ನಮ್ಮ ಸ್ಟೋರಲ್ಲಿ ನೇಲ್ ಕಟ್ರ್ ಇದೆ ಅನಿಸುತ್ತೆ. ನನಗೆ ನೇಲ್ ಕಟರ್ ಸಿಕ್ಕಿದೆ. ಫಸ್ಟ್ ನಾನು ಹೋಗಿ ಇಲ್ಲಿ ಈ ಕೈ ಹತ್ರ ಪಕ್ಕ ಫುಲ್ಲು ಸ್ಕಿನ್ ಎದ್ಬಿಟ್ಟಿದೆ. ಯಾ, ಡನ್ ಆ್ಯಂಡ್ ಡಸ್ಟೆಡ್.
ನಾನು ನಮ್ಮ ಸ್ಟೋರಲ್ಲಿ ಫಸ್ಟ್ ಟೈಮ್ ಬ್ಯಾಕ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಾ ಇರೋದು. ಆ್ಯಂಡ್ ನೀವು ಆಲ್ರೆಡಿ ನನ್ನ ಸ್ಟೋರ್ ನೋಡಿರ್ತೀರಾ. ಮೈಸೂರಲ್ಲಿ ಯಾರ್ಯಾರು ಇದ್ದೀರಾ, ಯಾರ್ಯಾರ ಹತ್ರ ಪೆಟ್ಸ್ ಇದೆ, ಪ್ಲೀಸ್ ನಮ್ಮ ಸ್ಟೋರಿಗೆ ವಿಸಿಟ್ ಮಾಡಿ. ನಿಮಗೆ ಗೂಗಲಲ್ಲಿ ಸಿಗುತ್ತೆ ಹೆಡ್ಸ್ ಆಫ್ ಟೇಲ್ಸ್ ಮೈಸೂರು ಅಂತ. ಹೆಡ್ಸ್ ಆಫ್ ಟೇಲ್ಸ್ ಮೈಸೂರು ಅಂತ ಹೊಡೆದ್ರೆ ನಿಮಗೆ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನೀವು ಕಾಲ್ ಮಾಡಿ ನಮ್ಮ ಹತ್ರ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು. ಇವಾಗ ಯಾವುದೇ ಫುಡ್ ತೊಗೊಂಡ್ರು 10% ಆಫರ್ ನಡೀತಾ ಇದೆ. ಬನ್ನಿ 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 ಬನ್ನಿ. ಸೊ ಇವತ್ತು ಯಾವ್ಯಾವ ಥರ ಪೆಟ್ಸ್ ಬರುತ್ತೆ, ನಾವು ಯಾವ್ಯಾವ ಥರ ಗ್ರೂಮ್ ಮಾಡ್ತೀವಿ ಎಲ್ಲಾನು ನಾನು ನಿಮಗೆ ತೋರಿಸ್ತೀನಿ. ಓಕೆ ಗೈಸ್, ಇವ್ರ ಹೆಸರು ಬಂದು ಎಕ್ಸ್ ಅಂತೆ. ಎಕ್ಸ್ ಅಯ್ಯೋ, ಇವ್ರ ಮಿಕ್ಕ ನೋಡಿದ್ರೆ ಭಯ ಆಗುತ್ತೆ ನನಗೆ, ಎಲ್ಲಿ ಭಯ ಆಗ್ಬಿಡ್ತಾರೆ ಅಂತ. ಹಿಂಗಿದೆ ನೋಡಿ ಗೈಸ್ ಕೈ. ಹಲೋ ತೋಸಿ, ಹಲೋ. ಇವ್ರಿಗೆ ಆ್ಯಕ್ಚುಲಿ ಒಂದು ಐಸ್ ಇಲ್ಲ ಗೈಸ್. ಸ್ಟ್ರೀಟ್ ಡಾಗ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಹಲೋ ಹಲೋ, ಐ ಆಮ್ ಬ್ಯಾಕ್ ಅಗೇನ್. ನೋಡಿದ್ರೆ ಅಲ್ಲ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನನ್ನ ಡೇ ಹೇಗಿರುತ್ತೆ ಅಂತ. ಆ್ಯಂಡ್ ಎಷ್ಟು ಥರ ಪೆಟ್ಸ್ ಬರುತ್ತೆ ಅಂತ. ಇನ್ನೂ ತುಂಬ ಥರ ಪೆಟ್ಸ್ ಬರುತ್ತೆ, ತುಂಬ ಕ್ಯೂಟ್ ಆಗಿರುತ್ತೆ. ಸೊ ಅಂಥ ಟೈಮಲ್ಲಿ ನನ್ನ ಕೈಯಲ್ಲಿ ಮೊಬೈಲೇ ಇರಲ್ಲ ವೀಡಿಯೋ ಮಾಡೋಕ್ಕೆ. ಕೆಲವೊಂದು ವೀಡಿಯೋಸ್ ಮಾಡಿರ್ತೀನಿ. ಆ ವೀಡಿಯೋಸ್ನ ನಾನು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿರ್ತೀನಿ. ನೀವು ಇನ್ಸ್ಟಾಗ್ರಾಮಲ್ಲಾದರೂ ಅಷ್ಟೇ, ಫೇಸ್ಬುಕ್ಕಲ್ಲಾದರೂ ಅಷ್ಟೇ, ಆ್ಯಂಡ್ ಯೂಟ್ಯೂಬಲ್ಲಾದರೂ ಅಷ್ಟೇ ನನ್ನ ವೀಡಿಯೋಸ್ ಎಕ್ಸಾಕ್ಟ್ 8 o'clock 8 PM ನಾನು ಅಪ್ಲೋಡ್ ಮಾಡ್ತೀನಿ. 8 to 8:30 PM ಒಳಗೆ ಅಪ್ಲೋಡ್ ಆಗುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಓಕೆ, ಮೇನ್ ಕಮೆಂಟ್ ಮಾಡಿ. ಓಕೆ, see you in the next vlog. Bye. ಆಸೆಯೇ ದುಃಖಕ್ಕೆ ಮುಳ್ಳ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರೂ ಮೇಲಲ್ಲ.